ಜೈ ಹಿಂದ್ ಸ್ನೇಹಿತರೆ, ಇದೇ 22 ಆಗಸ್ಟ್ 2026ರಂದು ಕೆಎ ಪೊಲೀಸ್ ಕಾನ್ಸ್ಟೇಬಲ್ ವಿಎಒ ಹಾಗೇನೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಬರೆಯುವವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮಾಡ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತ 100 ಪ್ರಮುಖ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ವಿ. ಸೊ ಸಂಕ್ಷಿಪ್ತವಾದ ವಿವರಣೆ ಕೂಡ ಇರುತ್ತೆ. 100% ಈ ಸೆಷನ್ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಹಾಗೇನೆ ವಿಎಒ ಪರೀಕ್ಷೆಯ ಕಮ್ಯುನಿಕೇಶನ್ ಪೇಪರ್ 2ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಇದರಲ್ಲಿ ಇದಾವೆ. ಸೊ ವಿಎಒ ಎಕ್ಸಾಮ್ ಬರೆಯುವವರು ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವವರು ಕಂಪಲ್ಸರಿ ಈ ವಿಡಿಯೋವನ್ನು ನೋಡಿ. 100% ನಿಮಗೆ ಈ ವಿಡಿಯೋ ಸದುಪಯೋಗ ಆಗುತ್ತೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಷಡ್ರಸ ಎಂಬ ಪದದ ಸರಿಯಾದ ವಿಚ್ಛೇದ ರೂಪ ಯಾವುದು? ಷಡ್ರಸ ನೋಡಿ, ಷಡ್ ಪ್ಲಸ್ ರಸ, ಷಟ್ ಪ್ಲಸ್ ರಸ, ಷಡ ಪ್ಲಸ್ ರಸ, ಶಾ ಪ್ಲಸ್ ರಸ ಅಂತಿದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬ, ಷಟ್ ಪ್ಲಸ್ ರಸ. ಸೊ ಇದನ್ನ ಈ ರೀತಿ ಸಂಧಿ ಕಾರ್ಯ ಮಾಡಬೇಕು, ಈ ರೀತಿ ಬಿಡಿಸಿ ಬರಬೇಕು. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಟಕಾರಕ್ಕೆ ರಕಾರ ಪರವಾದಾಗ ಡಕಾರ ಆದೇಶವಾಗಿ ಬರುತ್ತೆ. ಸೊ ಇದು ಜಸ್ತ್ವ ಸಂಧಿಗೆ ಉದಾಹರಣೆ. ಇದೊಂದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ. ಜಸ್ತ್ವ ಸಂಧಿ ಒಂದು ಸಂಸ್ಕೃತ ಸಂಧಿಯಾಗಿದೆ. ಸಂಸ್ಕೃತ ಸಂಧಿಯಾಗಿದೆ. ಜಸ್ತ್ವ ಸಂಧಿ ಇದೆಯಲ್ಲ, ಇದೊಂದು ಸಂಸ್ಕೃತ ಸಂಧಿಯಾಗಿದೆ. ಈ ಷಡ್ರಸವನ್ನ ಷಟ್ ಪ್ಲಸ್ ರಸ ಎಂಬುದಾಗಿ ಬಿಡಿಸಿ ಬರಿಬೇಕು. ಹೊಲಬು ಪದದ ನಿಖರವಾದ ಅರ್ಥವೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ದಾರಿ ಅಥವಾ ಮಾರ್ಗ. ಹೊಲಬು ಅಂದ್ರೆ ದಾರಿ ಅಥವಾ ಮಾರ್ಗ. ನೋಡಿ, ಹಳೆಗನ್ನಡ ಸಾಹಿತ್ಯದಲ್ಲಿ ಹೊಲಬು ಎಂದರೆ ದಾರಿ, ಉಪಾಯ ಅಥವಾ ಮಾರ್ಗ ಎಂಬ ಅರ್ಥವನ್ನ ನೀಡುತ್ತೆ. ಇದು ಹಳೆಗನ್ನಡ ಪದ. ಹಳೆಗನ್ನಡ ಪದ ಅರ್ಥ ದಾರಿ, ಮಾರ್ಗ, ಉಪಾಯ ಎಂಬುವಂತಹ ಅರ್ಥ ಕೂಡ ಬರುವಂಥದ್ದು ಹೊಲಬು ಎಂಬ ಪದಕ್ಕೆ. ಇನ್ನು ಅರಮನೆ ಪದವು ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರಿತೀವಿ. ಅರಸನ ಪ್ಲಸ್ ಮನೆ ಅರಮನೆ, ಅರಸನ ಪ್ಲಸ್ ಮನೆ ಅರಮನೆ ಷಷ್ಠಿ ತತ್ಪುರುಷ ಸಮಾಸ. ಇದನ್ನ ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರೆಯಲಾಗುತ್ತೆ. ಕನ್ನಡದ ಪ್ರಥಮ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ, ಇದರ ಕರ್ತೃ ಯಾರು? ಸೊ ಕವಿರಾಜ ಮಾರ್ಗದ ಕರ್ತೃ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬ, ಶ್ರೀ ವಿಜಯ. ಈತ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯ. ಸೊ ಈತ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ. 850ರಲ್ಲಿ ಕ್ರಿಸ್ತ ಶಕ 850ರಲ್ಲಿ ಈ ಕೃತಿಯನ್ನು ರಚಿಸ್ತಾನೆ ಅವನು, ಈ ಗ್ರಂಥ ರಚಿಸ್ತಾನೆ. ಕವಿರಾಜ ಮಾರ್ಗ ಬಗ್ಗೆ ತಿಳ್ಕೊಬೇಕು ನಾವು. ಇದೊಂದು ಲಕ್ಷಣ ಗ್ರಂಥ, ಸಾಹಿತ್ಯದ ಮತ್ತು ವ್ಯಾಕರಣದ ಬಗ್ಗೆ ಇರುವಂತಹ ಒಂದು ಲಕ್ಷಣ ಗ್ರಂಥ ಇದು ಕವಿರಾಜ ಮಾರ್ಗ. ಸೊ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ದೊರೆ ಅನ್ನೋದು ಕೂಡ ಗೊತ್ತಿರಲಿ. ರಾಷ್ಟ್ರಕೂಟ ದೊರೆ. ಕೈ ಕಾಲಾದವು ಈ ನುಡಿಗಟ್ಟಿನ ಸರಿಯಾದ ಅರ್ಥವೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಿಕ್ಕು ತೋಚದಂತಾಗು. ದಿಕ್ಕು ತೋಚದಂತಾಗೋದು, ಗಾಬರಿ ಆಗೋದು. ಅಂದ್ರೆ ಅನಿರೀಕ್ಷಿತ ಘಟನೆಯಿಂದ ಅಥವಾ ಕಷ್ಟದ ಸಮಯದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಅವಾಗ ತಲ್ಲಣಗೊಳ್ಳುವುದನ್ನ ಕೈ ಕಾಲಾಗುವುದು ಅಂತೇಳಿ ಹೇಳ್ತಾರೆ. ಅವನು ಮನೆಗೆ ಹೋದನು. ಈ ವಾಕ್ಯದಲ್ಲಿರುವ ಹೋದನು ಎಂಬುದು ಯಾವ ಕ್ರಿಯಾಪದವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಕರ್ಮಕ ಕ್ರಿಯಾಪದ. ಹೋದನು ಅನ್ನುವಂಥದ್ದು ಅಕರ್ಮಕ ಕ್ರಿಯಾಪದ. ಅಂದ್ರೆ ಈ ಹೋದನು ಎಂಬ ಕ್ರಿಯೆಗೆ ಯಾವುದೇ ಕರ್ಮಪ್ರದದ ಅಗತ್ಯವಿರೋದಿಲ್ಲ. ಹೋದನು ಪದಕ್ಕೆ ಕರ್ಮಪದದ ಅಗತ್ಯವಿಲ್ಲ. ಕರ್ಮಪದದ ಅಗತ್ಯವಿರುವುದಿಲ್ಲ. ಬೆಟ್ಟದವರೆ ಎಂಬ ಪದದ ಸಮಾಸವನ್ನು ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಬ, ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ. ಅಂದ್ರೆ ಇದನ್ನ ಹೆಂಗ್ ಬಿಡಿಸಿ ಬರಿತೀವಿ ಕೇಳಿದ್ರೆ ಬೆಟ್ಟದ ಪ್ಲಸ್ ತಾವರೆ ಅಂತೇಳಿ ಬಿಡಿಸಿ ಬರಿತೀವಿ. ಬೆಟ್ಟದ ಪ್ಲಸ್ ತಾವರೆ ಅಂತೇಳಿ ಬಿಡಿಸಿ ಬರಿತೀವಿ. ಇಲ್ಲಿ ಉತ್ತರ ಪದವಾದ ತಾವರೆ ಅರ್ಥ ಪ್ರಧಾನ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ಷಷ್ಠಿ ತತ್ಪುರುಷ ಸಮಾಸ. ವಿದ್ಯುಲ್ಲತೆ ಎಂಬ ಪದದಲ್ಲಿರುವಂತಹ ಸಂಧಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡ, ಜಸ್ತ್ವ ಸಂಧಿ. ವಿದ್ಯುತ್ ಪ್ಲಸ್ ಲತೆ ವಿದ್ಯುಲ್ಲತೆ,
ಜಸ್ತ್ವ ಸಂಧಿ. ಇಲ್ಲಿ ಡ ಅಥವಾ ಬ ಯಾವುದಾದ್ರೂ ಸರಿಯಾಗಬಹುದು. ತೊರೆ ಪದದ ಸಮಾನಾರ್ಥಕ ಪದ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಕ ಸಾಗರ. ಸರಿ, ಸಮಾನಾರ್ಥಕವಲ್ಲದ ಪದ ಕೇಳಿದರೆ, ಹಾಗಾಗಿ ಸಾಗರ. ನದಿ, ಹಳ್ಳ, ಪ್ರವಾಹ ಎಂಬುದು ತೊರೆ ಪದಕ್ಕೆ ಅರ್ಥವನ್ನು ಕೊಡುತ್ತೆ. ಮಹೇಶ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗುಣಸಂಧಿ. ಮಹಾ ಪ್ಲಸ್ ಈಶ, ಮಹಾ ಪ್ಲಸ್ ಈಶ ಮಹೇಶ. ಆ ಕಾರಗಳಿಗೆ ಈ ಕಾರಗಳು ಪರವಾದ ಏಕಾರ ಬರುತ್ತಲ್ಲ, ಇದಕ್ಕೆ ಗುಣಸಂಧಿ ಅಂತ ಕರಿತೀವಿ. ಕಟ್ಟ ಕಡೆ ಪದದ ವ್ಯಾಕರಣಾಂಶವೇನು? ಸರಿಯಾದ ಉತ್ತರ ಆಪ್ಷನ್ ಆ ದ್ವಿರುಕ್ತಿ. ಕಟ್ಟ ಕಡೆ ಅಂದ್ರೆ ದ್ವಿರುಕ್ತಿ ಅಂತೇಳಿ ಅರ್ಥ. ಕಟ್ಟ ಕಡೆ ಇದೆಯಲ್ಲ, ಇದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಕಟ್ಟ ಕಡೆ ಅನ್ನುವಂಥದ್ದು ದ್ವಿರುಕ್ತಿ. ನೋಡಿ, ಒಂದು ಪದ ತೀವ್ರತೆ ಅಥವಾ ಕೊನೆಯ ಹಂತವನ್ನ ತೋರ್ಪಡಿಸಲು ಕಡೆಯ ಪ್ಲಸ್ ಕಡೆ ಎಂಬುದನ್ನು ಕಟ್ಟೆ ಕಡೆ ಅಂತ ಹೇಳ್ತಾರೆ. ಏನಿದು? ಕಡೆಯ ಕಡೆ ಎಂಬುದನ್ನ ಸಂಕ್ಷಿಪ್ತವಾಗಿ ಕಟ್ಟ ಕಡೆ ಅಂತ ಕರಿತೀವಿ. ಆಜ್ಞೆ ಪದದ ತದ್ಭವ ರೂಪವೇನು? ಸರಿಯಾದ ಉತ್ತರ ಕ ಆಣತಿ. ಆನತಿ, ಆಜ್ಞೆ, ಅನತಿ. ಸಂಸ್ಕೃತದ ಆಜ್ಞಾ ಎಂಬ ಪದವು ತತ್ಸಮ ಪದವು ಕನ್ನಡಕ್ಕೆ ಬರುವಾಗ ಆನತಿ ಎಂಬ ತದ್ಭವ ರೂಪವನ್ನು ಪಡೆಯುತ್ತೆ. ಕುಡುಗೋಲು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಕ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ನೋಡಿ, ಕುಡು ಅಂದ್ರೆ ಬಾಗಿದ ಅಂತೇಳಿ, ಬಾಗಿದ ಪ್ಲಸ್ ಕೋಲು ಕುಡುಗೋಲು. ಪೂರ್ವ ಪದದ ಗುಣವನ್ನ ಅಥವಾ ಕ್ರಿಯೆಯ ಸ್ವರೂಪವನ್ನ ಸೂಚಿಸುವಂತಹ ಸಮಾಸವೇ ಕ್ರಿಯಾ ಸಮಾಸ. ಪಲ್ಲಟ ಎಂಬ ಪದದ ಸರಿಯಾದ ಅರ್ಥವೇನು? ಸರಿಯಾದ ಉತ್ತರ ಆಪ್ಷನ್ ಬಿ ಬದಲಾವಣೆ ಅಥವಾ ತಲೆ ಕೆಳಗಾಗುವುದು. ಪಲ್ಲಟ ಅಂತೀವಲ್ಲ, ಸೊ ಯಾವುದೇ ಒಂದು ಸ್ಥಿತಿಯಿಂದ ಸಂಪೂರ್ಣವಾಗಿ ಇನ್ನೊಂದು ಸ್ಥಿತಿಗೆ ಮಾರ್ಪಾಟಾಗುವುದನ್ನ, ಉಲ್ಟಾ ಆಗುವುದನ್ನ ಪಲ್ಲಟ ಅಂತ ಕರಿತೀವಿ. ಇನ್ನು ಕಣ್ಣಿಗೆ ಮಣ್ಣೆರಚು ಈ ನುಡಿಗಟ್ಟಿನ ಅರ್ಥವೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಕ ಮೋಸ ಮಾಡೋದು. ಕಣ್ಣಿಗೆ ಮಣ್ಣೆರಚು ಅಂದ್ರೆ ಮೋಸ ಮಾಡೋದು ಅಂತೇಳಿ. ಒಬ್ಬರ ಕಣ್ಣೆದುರಿಗೆ ಅವರಿಗೆ ತಿಳಿಯದಂತೆ ವಂಚನೆ ಮಾಡುವುದನ್ನ ಕಣ್ಣಿಗೆ ಮಣ್ಣೆರಚು ಅಂತ ಕರಿತೀವಿ. ಉದ್ಯೋಗಂ ಪುರುಷ ಲಕ್ಷಣಂ, ಇದು ಯಾವ ಭಾಷೆಯ ಗಾದೆಯ ಪ್ರಭಾವವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬ ಸಂಸ್ಕೃತ. ನೋಡಿ, ಇದು ಮೂಲತಃ ಸಂಸ್ಕೃತದ ಸುಭಾಷಿತವಾಗಿದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲಸ ಅಥವಾ ಉದ್ಯೋಗ, ಪುರುಷನಿಗೆ ಉದ್ಯೋಗ ಬಹಳ ಮುಖ್ಯ ಅಂತ ತಿಳಿಸುತ್ತೆ. ತನು ಪದದ ನಾನಾರ್ಥಕ ಪದಗಳು ಯಾವುವು? ರೈಟ್ ಆನ್ಸರ್ ಇಸ್ ಆಪ್ಷನ್ ಆ ಶರೀರ ಅಥವಾ ತೆಳ್ಳಗಿನ. ಶರೀರ ಅಥವಾ ತೆಳ್ಳಗಿನ. ಕೈಲಾಗದವನು, ಇದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆ ಅನ್ವರ್ತನಾಮ. ಅನ್ವರ್ತನಾಮ ಅಂದ್ರೆ ಒಬ್ಬನ ಅಸಮರ್ಥತೆಯನ್ನು ತಿಳಿಸುತ್ತಿದ್ದು. ಸೂರ್ಯ ಪದದ ತದ್ಭವ ರೂಪ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಕ ಸೂರ. ಸೂರ್ಯ, ಸೂರ. ಭಿನ್ನಪ ಪದದ ತತ್ಸಮ ರೂಪ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಆ ವಿಜ್ಞಾಪನೆ. ಭಿನ್ನಪ ಪದದ ತತ್ಸಮ ರೂಪ ವಿಜ್ಞಾಪನೆ, ವಿಜ್ಞಾಪನ ಅಂತ ಕೂಡ ಕರಿತೀವಿ. ಗಜೇಂದ್ರ ಪದದಲ್ಲಿರುವ ಸಂಧಿ ಯಾವುದು? ಗಜ ಪ್ಲಸ್ ಇಂದ್ರ. ಗಜ ಪ್ಲಸ್ ಇಂದ್ರ, ಗಜೇಂದ್ರ. ಯಾವ ಸಂಧಿ ಅಂತ ಕೇಳಿದ್ರೆ ಇದು ಗುಣಸಂಧಿ. ಸೊ ಗಜೇಂದ್ರ ಯಾಕೆ ಗುಣಸಂಧಿ ಆಗುತ್ತೆ ಅಂತ ಕೇಳಿದ್ರೆ, ಗಜ ಪ್ಲಸ್ ಇಂದ್ರ ಅಂತೇಳಿ ಬಿಡಿಸಬಾರ್ದಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕಾರಕ್ಕೆ ಇಕಾರ ಪರವಾಗಿ ಎಕಾರ, ಗಜೇಂದ್ರ ಎಕಾರ ಬರುವಂಥದ್ದು, ಆದೇಶವಾಗಿರುವಂಥದ್ದಕ್ಕೆ ಗುಣಸಂಧಿ ಅಂತೀವಿ. ಇನ್ನು ಹಾಲುಗಡಲು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಆ ಕರ್ಮಧಾರಯ ಸಮಾಸ. ಹಾಲು ಕಡವುಲು ಹೆಂಗ್ ಬಿಡಿಸಿ ಬರ್ತೀವಿ? ಹಾಲಿನಂತಹ, ಹಾಲಿನಂತಹ ಪ್ಲಸ್ ಕಡಲು, ಹಾಲು ಕಡಲು. ಇದು ಕರ್ಮಧಾರಯ ಸಮಾಸ. ಇಲ್ಲಿ ಪೂರ್ವ ಪದವು ಉಪಮಾನವಾಗಿದ್ದು ಉತ್ತರ ಪದವು ಉಪಮೇಯವಾಗಿದೆ. ಅಂದ್ರೆ ವಿಶೇಷಣ ವಿಶೇಷ ಸಂಬಂಧವನ್ನು ಹೊಂದಿರುವಂಥದ್ದು. ಚಿಕ್ಕವನು ಈ ಪದದಲ್ಲಿರುವ ಪ್ರತ್ಯಯ ಯಾವುದು? ರೈಟ್ ಆನ್ಸರ್ ಇಸ್ ಆ ತದ್ದಿತಾಂತ ನಾಮ. ಆಪ್ಷನ್ ಆ ಸರಿಯಾದ ಉತ್ತರ. ಪೃಥ್ವಿ ಪದದ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಪೃಥ್ವಿ ಪದ ಸಮಾನಾರ್ಥಕ ಪದ ಬ ಭೂಮಿ. ಪೃಥ್ವಿ, ಇಳ, ಧರಿತ್ರಿ, ಧರೆ ಇವೆಲ್ಲವೂ ಕೂಡ ಭೂಮಿಗೆ ಇರುವಂತಹ ಸಮಾನಾರ್ಥಕ ಪದಗಳು. ಧರೆ, ಅವನಿ, ವಸುಂಧರೆ ಇವೆಲ್ಲವೂ ಕೂಡ.
ಅಂಗೈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಕ ಅಂಶಿ ಸಮಾಸ. ನೋಡಿ, ಅಂಗೈ ಅಂದ್ರೆ ಅಂಶಿ ಸಮಾಸ, ಯಾಕಂದ್ರೆ ಕೈಯ ಪ್ಲಸ್ ಅಡಿ, ಕೈಯ ಪ್ಲಸ್ ಅಡಿ ಅಂಗೈ. ಹಾಗಾಗಿ ಅಂಶಾಂಶಿ ಸಂಬಂಧವನ್ನು ಹೊಂದಿದೆ, ಇಡೀ ಕೈಯ ಒಂದು ಭಾಗ ಅಂತೇಳಿ. ಹಾಗಾಗಿ ಊರೂರು ಪದ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಅ ದ್ವಿರುಕ್ತಿ. ಊರೂರು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಊರು ಪ್ಲಸ್ ಊರು ಎಂಬುದನ್ನ ಊರೂರು ಅಂತೇಳಿ ಒಟ್ಟಿಗೆ ದ್ವಿರುಕ್ತಿಯಾಗಿ ನಾವು ಉಚ್ಚಾರ ಮಾಡ್ತೀವಿ. ಇನ್ನು ಶ್ರಾವಣ ಪದದ ತದ್ಭವ ರೂಪವೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬ ಸೋನ. ಶ್ರಾವಣ ಸೋನ. ಸಂಸ್ಕೃತ ಶ್ರಾವಣ ಪದವನ್ನು ಕನ್ನಡಕ್ಕೆ ಸೋನ ಅಥವಾ ಸೋನೆ ಮಳೆ ಅಂತ ಕೂಡ ಕರೀತಾರೆ. ಇನ್ನು ಒಡ್ಡು ಪದದ ಅರ್ಥವೇನು? ಸರಿಯಾದ ಉತ್ತರ ಬ ಅಣೆಕಟ್ಟು ಅಥವಾ ತಡೆ. ನೀರನ್ನು ತಡೆಯಲು, ಪ್ರವಾಹವನ್ನು ನಿಯಂತ್ರಿಸಲು ಕಟ್ಟುವಂತಹ ಮಣ್ಣಿನ ನಿರ್ಮಾಣ. ಕೈಗೂಡು ಈ ನುಡಿಗಟ್ಟಿನ ಅರ್ಥವೇನು? ರೈಟ್ ಆನ್ಸರ್ ಇಸ್ ಕೈಗೂಡು ಅಂದ್ರೆ ಮೋಸ ಮಾಡೋದು ಅಂತೇಳಿ. ಕೈಗೂಡು ಅಂದ್ರೆ ಕೈ ಕೊಡೋದು ಅಂತೇಳಿ, ಮೋಸ ಮಾಡೋದು. ವೈಕುಂಠ ಪದದ ತದ್ಭವ ರೂಪವೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬೈಕುಂಠ. ವೈಕುಂಠ ಬೈಕುಂಠ. ಮಾತಿಗೆ ಮುನ್ನ ಎನ್ನುವಂತೆ ನಡೆಯುವವನನ್ನು ಏನೆನ್ನಬಹುದು? ರೈಟ್ ಆನ್ಸರ್ ಇಸ್ ಕ ನುಡಿದಂತೆ ನಡೆಯುವವನು. ಕಣ್ಗೆಟ್ಟು ಪದದ ಸಂಧಿ ಬಿಡಿಸಿ ಬರೆದಾಗ ಯಾವ ರೀತಿ ಆಗುತ್ತೆ? ಸರಿಯಾದ ಉತ್ತರ ಅ ಕಣ್ಣು ಪ್ಲಸ್ ಕೆಟ್ಟು ಕಣ್ಗೆಟ್ಟು. ಆ ಇಸ್ ದ ರೈಟ್ ಆನ್ಸರ್. ಕಣ್ಣು ಪ್ಲಸ್ ಕೆಟ್ಟು ಕಣ್ಗೆಟ್ಟು. ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಲೋಕೋತ್ತರ ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ಬ ಗುಣಸಂಧಿ. ಲೋಕ ಪ್ಲಸ್ ಉತ್ತರ ಲೋಕೋತ್ತರ. ಲೋಕ ಪ್ಲಸ್ ಉತ್ತರ ಲೋಕೋತ್ತರ. ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ ಲೋಕೋತ್ತರದಲ್ಲಿರುವಂತಹ ಅಕಾರಕ್ಕೆ ಉಕಾರವು ಪರವಾಗಿ ಬಂದಾಗ ಉಕಾರ ಆದೇಶವಾಗಿ ಬಂದಿದೆ. ಪರಮಾನ್ನ ಯಾವ ಸಮಾಸ? ರೈಟ್ ಆನ್ಸರ್ ಇಸ್ ಬ ಕರ್ಮಧಾರೆಯ ಸಮಾಸ. ಪರಮವಾದ ಅನ್ನ ಅಥವಾ ಶ್ರೇಷ್ಠವಾದ ಅನ್ನ. ಪರಮವಾದ ಪ್ಲಸ್ ಅನ್ನ ಪರಮಾನ್ನ ಅಥವಾ ಶ್ರೇಷ್ಠವಾದ ಪ್ಲಸ್ ಅನ್ನ ಪರಮಾನ್ನ. ಇದು ಕರ್ಮಧಾರೆಯ ಸಮಾಸ. ಇಮ್ಮಡಿ ಪದದ ಸಮಾಸ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ದ್ವಿಗು ಸಮಾಸ. ಅಂದ್ರೆ ಸಂಖ್ಯೆಯನ್ನು ಹೇಳುವಂಥ ಸಮಾಸಗಳು. 2 ಪ್ಲಸ್ ಮಡಿ ಇಮ್ಮಡಿ. 2 ಪ್ಲಸ್ ಮಡಿ ಇದು ಕೂಡಿಸಿ ಬರೆದಾಗ ಇಮ್ಮಡಿ ಆಗತ್ತೆ. ಸೊ 2 ಎಂಬ ಸಂಖ್ಯಾವಾಚಕ ಇರೋದ್ರಿಂದ ಸಂಖ್ಯಾವಾಚಕವನ್ನು ಒಳಗೊಂಡಂಥ ಸಮಾಸಕ್ಕೆ ಏನಂತೀವಿ? ದ್ವಿಗು ಸಮಾಸ ಅಂತೀವಿ. ಅರಸ ಪದದ ಸ್ತ್ರೀಲಿಂಗ ರೂಪವೇನು? ಸರಿಯಾದ ಉತ್ತರ ಅ ಅರಸಿ. ರಾಣಿ ಅಲ್ಲ, ಅರಸಿ. ಅರಸ ಅರಸಿ. ರಾಜ ಇದ್ರೆ ರಾಣಿ ಆಗುತ್ತೆ. ಆಕಾಶ ಪದದ ಸಮಾನಾರ್ಥಕ ಪದ ಯಾವುದು? ರೈಟ್ ಆನ್ಸರ್ ಇಸ್ ಅ ಅಂಬರ. ಅಂಬರ. ನೋಡಿ, ಗಗನ, ಬಾನು, ವ್ಯೋಮ ಇವೆಲ್ಲವೂ ಕೂಡ ಹೌದು. ಗಗನ, ಬಾನು, ವ್ಯೋಮ ಇವೆಲ್ಲವೂ ಕೂಡ ಆಕಾಶ ಪದದ ಸಮಾನಾರ್ಥಕ ಪದಗಳು. ಅಂಬರ ಕೂಡ ಹೌದು. 2 ಎಂಬ ಸಂಖ್ಯಾವಾಚಕದ ಸಂಖ್ಯೆಯ ರೂಪ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಅ ಇಬ್ಬರು. ಇಬ್ಬರು. ಕಾಲಾವಕಾಶ ಪದದ ಸಂಧಿ ಯಾವುದು? ರೈಟ್ ಆನ್ಸರ್ ಇಸ್ ಕ ಸವರ್ಣ ದೀರ್ಘ ಸಂಧಿ. ಆಪ್ಷನ್ ಕ ಇಸ್ ದ ರೈಟ್ ಆನ್ಸರ್. ಕಾಲಾವಕಾಶವನ್ನು ಬಿಡಿಸಬಾರ್ದಾಗ ಕಾಲ ಪ್ಲಸ್ ಅವಕಾಶ ಈ ರೀತಿ ಆಗುತ್ತೆ. ಸೊ ಇದನ್ನ ಕಾಲಾವಕಾಶ ಅಂತೇಳಿ ಸೇರಿಸಿ ಓದ್ತೀವಿ. ನೋಡಿ, ಅಕಾರಕ್ಕೆ ಉತ್ತರ ಪದದ ಅಕಾರ ಸೇರಿ ಆಕಾರ ಪರವಾಗಿ ಬಂದಿದೆ. ಸ್ವರ್ಗ ಪದದ ತದ್ಭವ ರೂಪವೇನು? ಸ್ವರ್ಗ ಅ ಸಗ್ಗ. ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಅಂತ ಹೇಳ್ತೀವಲ್ಲ, ಸಗ್ಗ. ಸಂಸ್ಕೃತ ಒತ್ತಕ್ಷರದ ಸ್ವ ಮತ್ತು ಗಾಗಳು ಬದಲಾಗಿ ಸ ಮತ್ತು ಗ ಅಂತೇಳಿ ಚೇಂಜ್ ಆಗಿದೆ. ತಲೆಬಾಗು ಯಾವ ಸಮಾಸ? ಸರಿಯಾದ ಉತ್ತರ ಆಪ್ಷನ್ ಬ ಕ್ರಿಯಾ ಸಮಾಸ. ತಲೆಯನ್ನು ಪ್ಲಸ್ ಬಾಗು. ನೋಡಿ, ಉತ್ತರ ಪದದಲ್ಲಿ ಕ್ರಿಯಾಪದ ಇದೆ, ಹಾಗಾಗಿ ತಲೆಯನ್ನು ಪ್ಲಸ್ ಬಾಗು ಇದು ಕ್ರಿಯಾ ಸಮಾಸ. ಕೈ ಕಸ ಪದದ ಸರಿಯಾದ ಅರ್ಥವೇನು? ರೈಟ್ ಆನ್ಸರ್ ಇಸ್ ಕ ಅಥವಾ ಕಸವರಿಗೆ ಅಥವಾ ಕಸಗುಡಿಸುವುದು. ಕೈ ಕಸ ಅಂದ್ರೆ
ಉಪ್ಪಿಗಿಂತ ರುಚಿಯಾದ ವಸ್ತು ಇಲ್ಲ, ಡ್ಯಾಶ್ಗಿಂತ ಬಂಧು ಇಲ್ಲ. ಸರಿಯಾದ ಉತ್ತರ ಬ ತಾಯಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಷಣ್ಮುಖ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಅನುನಾಸಿಕ ಸಂಧಿ. ಆಪ್ಷನ್ ಕ ಇಸ್ ದ ಸರಿಯಾದ ಉತ್ತರ. ಯಾಕಂದ್ರೆ ಷಟ್ ಪ್ಲಸ್ ಮುಖ, ಷಟ್ ಪ್ಲಸ್ ಮುಖ ಏನಾಗಿದೆ? ಷಣ್ಮುಖ ಆಗಿದೆ. ಅಂದ್ರೆ ವರ್ಗದ ಪ್ರಥಮಾಕ್ಷರಕ್ಕೆ ಅನುನಾಸಿಕ ಅಕ್ಷರ ಪರವಾದಾಗ ಟಗೆ ಮ ಪರವಾಗಿದೆ, ಹಾಗಾಗಿ ಇದು ಷಣ್ಮುಖ. ನ ಪರವಾಗಿದೆ, ಹಾಗಾಗಿ ಷಣ್ಮುಖ. ನೆಲಸಮ ಈ ಪದದ ಅರ್ಥವೇನು? ರೈಟ್ ಆನ್ಸರ್ ಇಸ್ ಬ ಸಂಪೂರ್ಣವಾಗಿ ನಾಶ ಮಾಡೋದು ಅಥವಾ ಧ್ವಂಸ ಮಾಡುವಂಥದ್ದು. ಉಭಯ ಪದದ ಅರ್ಥವೇನು? ಸರಿಯಾದ ಉತ್ತರ ಎರಡೂ ಕಡೆ ಅಥವಾ ಎರಡು ಅಂತೇಳಿ. ಉಭಯ ಕುಶಲೋಪರಿ ಅಂತೀವಲ್ಲ, ಉಭಯ ದೇಶಗಳು ಅಂತೀವಲ್ಲ, ಆ ಥರ. ನೀರಜ ಪದದ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಕಮಲ. ನೋಡಿ, ನೀರಜ ಅಂದರೆ ನೀರು, ನೀರಿನಲ್ಲಿ ಪ್ಲಸ್ ಜ ಅಂದರೆ ಜನಿಸಿದ್ದು, ನೀರಿನಲ್ಲಿ ಹುಟ್ಟಿದ್ದು. ಯಾವುದು? ಕಮಲ. ನೀರಿನಲ್ಲಿ ಜನ್ಮ ತಳೆದಿದ್ದು. ಕಡೆಗಣ್ಣು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿ ಉತ್ತರ ಅಂಶಿ ಸಮಾಸ. ಕಣ್ಣಿನ ತುದಿ ಅಥವಾ ಕಣ್ಣಿನ ಕಡೆ, ಕಣ್ಣಿನ ಪ್ಲಸ್ ಕಡೆ, ಕಡೆಗಣ್ಣು ಅಂದರೆ ಅಂಶಾಂಶಿ ಸಂಬಂಧ ಹೊಂದಿದೆ, ಇಡೀ ಕಣ್ಣಿನ ಒಂದು ಭಾಗ ಅನ್ನುವಂಥ ಅರ್ಥ. ಸಿರಿ ಪದದ ತತ್ಸಮ ರೂಪ ಯಾವುದು? ಸರಿಯಾದ ಉತ್ತರ ಶ್ರೀ. ಆ ಇಸ್ ದ ರೈಟ್ ಆನ್ಸರ್. ಕಾಲೂರಿ ಪದದ ಸಂಧಿ ಬಿಡಿಸಿ ಬರೆಯುವಂಥ ರೂಪ ಯಾವುದು? ಸರಿ ಉತ್ತರ ಕಾಲು ಪ್ಲಸ್ ಊರಿದ, ಕಾಲೂರಿದ. ಇದು ಸಂಧಿ ಮಾಡಿದ್ರೆ ಲೋಪ ಸಂಧಿ ಆಗುತ್ತೆ. ಪ್ರತ್ಯಕ್ಷ ಪದದ ಸಂಧಿ ಯಾವುದು? ಸರಿ ಉತ್ತರ ಬ ಎಣ್ ಸಂಧಿ. ಪ್ರತ್ಯಕ್ಷವನ್ನು ಹೆಂಗ್ ಬಿಡಿಸಿ ಬರ್ತೀವಿ? ಪ್ರತಿ ಪ್ಲಸ್ ಅಕ್ಷ, ಪ್ರತಿ ಪ್ಲಸ್ ಅಕ್ಷ ಪ್ರತ್ಯಕ್ಷ, ಎಣ್ ಸಂಧಿ ಅನ್ಸ್ಕೊಳ್ಳುತ್ತಿದ್ದು. ಇಲ್ಲಿ ಇಕಾರಕ್ಕೆ ಅಸವರ್ಣ ಸ್ವರ ಪರವಾಗಿ ಯಕಾರ ಆದೇಶವಾಗಿ ಬಂದಿದೆ, ಹಾಗಾಗಿ. ಕೈಪಿಡಿ ಪದದ ಸಮಾಸ ಯಾವುದು? ಸರಿ ಉತ್ತರ ಬ ತತ್ಪುರುಷ ಸಮಾಸ. ಕೈಯನ್ನು ಪ್ಲಸ್ ಬಿಡಿ, ಕೈಯನ್ನು ಪ್ಲಸ್ ಪಿಡಿ, ಕೈಪಿಡಿ. ಮುಖ ಕಮಲ ಪದದ ಸಮಾಸ ಯಾವುದು? ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ. ಹಾವುಕ್ಕ ಗೂಡಿನಂತೆ ಈ ಅಲಂಕಾರಿಕ ಸಾಲು ಯಾವುದನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಭಯ ಅಥವಾ ಆತಂಕವನ್ನು ಸೂಚಿಸುತ್ತೆ. ಹಾವು ಗೂಡಿನಲ್ಲಿ ಹೋಗಾಗ ಯಾವ ರೀತಿ ಭಯವಾಗುತ್ತಲ್ಲ ಅದನ್ನು ಸೂಚಿಸುತ್ತೆ. ಅತ್ಯಾಸೆ ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ಬ ಎಣ್ ಸಂಧಿ. ಅತಿ ಪ್ಲಸ್ ಆಸೆ ಅಂತ ಬಿಡಿಸಿ ಬರ್ತೀವಿ ನಾನು. ಅತಿ ಪ್ಲಸ್ ಆಸೆ ಅತ್ಯಾಸೆ, ಇದು ಎಣ್ ಸಂಧಿ. ಇಹಲೋಕ ಪದದ ವಿರುದ್ಧ ಪದ ಯಾವುದು? ಸರಿಯಾದ ಉತ್ತರ ಪರಲೋಕ. ಇಹಲೋಕ ಪರಲೋಕ. ಯಶೋಧರ ಯಾವ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಯಶೋಧರ ಬ ಬಹುರ್ವಿಹಿ ಸಮಾಸ. ಆ ಬಹುರ್ವಿಹಿ ಸಮಾಸ. ಯಶಸ್ಸನ್ನು ಧರಿಸುವವನು ಅನ್ನುವಂಥ ಅರ್ಥ ಬರುತ್ತೆ. ಗೊಣಗಾಟ ಪದವು ಯಾವ ವ್ಯಾಕರಣ ಅಂಶಕ್ಕೆ ಸೇರಿದೆ? ಸರಿ ಉತ್ತರ ಕ ಅನುಕರಣವಾಚಕ. ಅನುಕರಣವಾಚಕ ಇದು. ಕ್ಷಣಿಕ ಪದದ ವಿರುದ್ಧ ಪದ ಯಾವುದು? ಸರಿಯಾದ ಉತ್ತರ ಶಾಶ್ವತ. ಶಾಶ್ವತ. ಚಿತ್ರಾನ್ನ ಎಂಬ ಪದವು ಯಾವ ಸಮಾಸಕ್ಕೆ ಸೇರಿದೆ? ಸರಿ ಉತ್ತರ ಮಧ್ಯಮ ಪದಲೋಪಿ ಸಮಾಸ. ಬಾಣಸಿಗ ಪದದ ಅರ್ಥವೇನು? ಸರಿಯಾದ ಉತ್ತರ ಅಡುಗೆಯವನು, ಅಡುಗೆ ಮಾಡುವವನು ಅಂತೇಳಿ. ಅಡುಗೆ ಮನೆಯನ್ನ ಕನ್ನಡದಲ್ಲಿ ಬಾಣಸ ಅಂತ ಕರೀತಾರೆ. ಸೊ ಬಾಣಸಿಗ ಅಂದ್ರೆ ಬಾಣಸದಲ್ಲಿ ಕೆಲಸ ಮಾಡುವವನು. ಹಾಲು ಜೇನು ಪದದ ಸಮಾಸ ಯಾವುದು? ಸರಿ ಉತ್ತರ ಆ ದ್ವಂದ್ವ ಸಮಾಸ. ಗಿಡ ಮರ ಬಳ್ಳಿ ಹಾಲು ಜೇನು ಇವೆಲ್ಲ ದ್ವಂದ್ವ ಸಮಾಸಗಳು. ದೋಸೆ ಪದಕ್ಕೆ ಸಂಬಂಧಪಟ್ಟಂತೆ ದೋಸೆ ಪದವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಸರಿ ಉತ್ತರ ಬ ತಮಿಳು ಅಥವಾ ದ್ರಾವಿಡ ಮೂಲದಿಂದ ಬಂದಿದೆ ಅಂತ ಹೇಳ್ಬೋದು. ದೋಸೆ ಮೂಲತಃ ತಮಿಳು ಪದ ಇದು. ಇನ್ನು ಕೋಪ ಪದದ ಸಮಾನಾರ್ಥಕವಲ್ಲದ ಪದ ಯಾವುದು? ರೈಟ್ ಆನ್ಸರ್ ಇಸ್ ಕ ಕರುಣೆ. ನೋಡಿ, ಕ್ರೋಧ ರೋಷ ಮುನಿಸು ಇವೆಲ್ಲವೂ ಕೋಪಕ್ಕೆ ಸಮಾನಾರ್ಥಕ ಪದಗಳು, ಕರುಣೆ ಎಂಬುದು ಮಾತ್ರ ಅಲ್ಲ. ಮನಸ್ತಾಪ ಪದ ಸಂಧಿಯನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಆಗುತ್ತೆ? ಸರಿಯಾದ್ರ ಉತ್ತರ ಬ ಮನಃ ಪ್ಲಸ್ ತಾಪ. ಮನಸ್ತಾಪ ಇದು ವಿಸರ್ಗ ಸಂಧಿ ಅನ್ಸ್ಕೊಳ್ಳುತ್ತೆ.
ನೆನಹಾಗು ಎಂಬ ಪದದ ಅರ್ಥವೇನು? ನೆನಹಾಗು, ಸರಿ ಉತ್ತರ ಬ ನೆನಪಾಗು. ತಟ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಸರಿ ಉತ್ತರ ಆ ದಂಡೆ ಅಥವಾ ತೀರ, ಸಮುದ್ರ ತಟ ಅಂತೀವಲ್ಲ ಆ ಥರ. ಕಣ್ಮುಚ್ಚು ಪದದ ಸಮಾಸ ಯಾವುದು? ಸರಿಯಾದ ಉತ್ತರ ಆ ಕ್ರಿಯಾ ಸಮಾಸ. ಕಣ್ಣನ್ನು ಪ್ಲಸ್ ಮುಚ್ಚು, ಮುಚ್ಚು ಅನ್ನುವಂತಹ ಕ್ರಿಯಾಪದ ಇದೆ ಇಲ್ಲಿ. ಯುಗಾದಿ ಪದದ ಸಂಧಿ ಯಾವುದು? ಯುಗ ಪ್ಲಸ್ ಆದಿ, ಯುಗಾದಿ, ಯುಗ ಪ್ಲಸ್ ಆದಿ. ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಅಕಾರಕ್ಕೆ ಅಕಾರ ಪರವಾದಾಗ ಆಕಾರ ಆದೇಶವಾಗಿ ಬರುವಂಥದ್ದು. ಗುಂಪು ಪದದ ತತ್ಸಮ ರೂಪ ಯಾವುದು? ಸರಿಯಾದ ಉತ್ತರ ಕ ಗುಲ್ಮ. ಊಟ ಬಲ್ಲವನಿಗೆ ರೋಗವಿಲ್ಲ, ಡ್ಯಾಶ್ ಬಲ್ಲವನಿಗೆ ಜಗಳವಿಲ್ಲ. ಸರಿ ಉತ್ತರ ಆ ಮಾತು ಬಲ್ಲವನಿಗೆ ಜಗಳವಿಲ್ಲ. ನಿರಪರಾಧಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಸರಿ ಉತ್ತರ ಅಪರಾಧಿ. ಆ ಇಸ್ ದ ರೈಟ್ ಆನ್ಸರ್. ಎತ್ತಂಗಡಿ ಈ ನುಡಿಗಟ್ಟಿನ ಅರ್ಥವೇನು? ಸರಿ ಉತ್ತರ ಜಾಗ ಖಾಲಿ ಮಾಡೋದು ಅಥವಾ ಓಡಿಸೋದು, ಮಾಡಿಸುವುದು ಅಥವಾ ಓಡಿಸುವುದು. ಎತ್ತಂಗಡಿ ಮಾಡೋದು ಅಂತೀವಲ್ಲ ಅದು. ವನಜಾಕ್ಷಿ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ವನಜಾಕ್ಷಿ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ವನಜಾಕ್ಷಿ ಅಂದ್ರೆ ಕಮಲದಂತೆ ಕಣ್ಣುಳ್ಳವಳು, ವನಜದಂತೆ ಕಣ್ಣುಳ್ಳವಳು ಅಂತೇಳಿ. ಪಯಣ ಪದದ ತತ್ಸಮ ರೂಪ ಯಾವುದು? ಸರಿಯಾದ ಉತ್ತರ ಪಯಣ, ಪ್ರಯಾಣ. ಕೈಲಾಗು ಪದದ ಸಮಾಸ ಯಾವುದು? ಸರಿ ಉತ್ತರ ಕ್ರಿಯಾ ಸಮಾಸ, ಕೈಯಲ್ಲಿ ಪ್ಲಸ್ ಆಗು. ದಿಗಂತ ಪದದ ಸಂಧಿ ಯಾವುದು? ದಿಕ್ ಪ್ಲಸ್ ಅಂತ, ದಿಗಂತ. ಜಸ್ತ್ವ ಸಂಧಿ, ದಿಕ್ ಪ್ಲಸ್ ಅಂತ, ದಿಗಂತ, ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ. ಮಾತುಗಾರ ಪದದಲ್ಲಿರುವ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಅ ತದ್ದಿತಾಂತ ನಾಮ. ಗಾರ ಎನ್ನುವಂಥ ತದ್ದಿತಾಂತ ಪ್ರತ್ಯಯವನ್ನು ಹೊಂದಿದೆ ಇದು. ಜಲಜ ಪದದ ಅರ್ಥವೇನು? ಜಲದಲ್ಲಿ ಹುಟ್ಟಿದ್ದು ಅಥವಾ ನೀರಿನಲ್ಲಿ ಹುಟ್ಟಿದ್ದು. ಯಾವುದು? ಕಮಲ. ಮೈ ಮರೆವು ಯಾವ ಸಮಾಸ? ಸರಿ ಉತ್ತರ ಆ ತತ್ಪುರುಷ ಸಮಾಸ. ಮೈ ಮರೆವು ಅಂದ್ರೆ ಮೈಯು, ಮೈಯ ಪ್ಲಸ್ ಮರೆವು ಅಂತೇಳಿ. ಇನ್ನು ಸನ್ಮಾರ್ಗ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಬ ಅನುನಾಸಿಕ ಸಂಧಿ. ಯಾಕಂದ್ರೆ ಇಲ್ಲಿ ಸತ್ ಪ್ಲಸ್ ಮಾರ್ಗ ಅಂತ ಬಿಡಿಸ್ಬಾರ್ದಾಗ ಸನ್ಮಾರ್ಗ ಆಗಿರುವಂಥದ್ದು, ನಕಾರ ಆದೇಶವಾಗಿ ಬಂದಿದೆ. ಉಪಕಾರ ಪದದ ವಿರುದ್ಧಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಅಪಕಾರ. ಚತುರಾನನ ಪದ ಯಾರನ್ನ ಸೂಚಿಸುತ್ತೆ? ಚತುರ ಆನನ. ಆನನ ಅಂದ್ರೆ ತಲೆಗಳು ಅಂತೇಳಿ, ಶಿರ. ಚತುರ 4 ಶಿರವನ್ನು ಹೊಂದಿದವನು ಯಾರು? ಬ್ರಹ್ಮ. ಇದು ಬಹುರ್ವೀಹಿ ಸಮಾಸ. 3ನೇ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಇದು, ಬಹುರ್ವೀಹಿ ಸಮಾಸ. ಕೆಂಗಣ್ಣು ಪದದ ಸಮಾಸ ಯಾವುದು? ಸರಿಯಾದ ಉತ್ತರ ಆ ಕರ್ಮಧಾರೆಯ ಸಮಾಸ. ಕೆಂಪು ಪ್ಲಸ್ ಕಣ್ಣು, ಕೆಂಪನೆಯ ಪ್ಲಸ್ ಕಣ್ಣು ಎರಡು ಕೂಡ ಆಗುತ್ತೆ. ಕೆಂಪು ಪ್ಲಸ್ ಕಣ್ಣು ಅಥವಾ ಕೆಂಪನೆಯ ಪ್ಲಸ್ ಕಣ್ಣು, ಕೆಂಗಣ್ಣು, ಕರ್ಮಧಾರೆಯ ಸಮಾಸ. ಕಣ್ಣೀರು ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ಲೋಪ ಸಂಧಿ. ಯಾಕಂದ್ರೆ ಕಣ್ಣು ಪ್ಲಸ್ ನೀರು ಅಂತ ಬಿಡಿಸಿ ಬರೆದಿದ್ದು ಕಣ್ಣೀರು ಆಗುತ್ತೆ, ಹಾಗಾಗಿ ಲೋಪ ಸಂಧಿ. ನಿಶ್ಚಿಂತ ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ವಿಸರ್ಗ ಸಂಧಿ. ನಿಹಿ ಪ್ಲಸ್ ಚಿಂತಹ, ಇದು ಶ್ಚುತ್ವ ಸಂಧಿ ಅಥವಾ ವಿಸರ್ಗ ಸಂಧಿ. ಕಾವ್ಯ ಪದದ ತದ್ಭವ ರೂಪವೇನು? ಸರಿಯಾದ ಉತ್ತರ ಕಬ್ಬ. ಕಬ್ಬು ಅಲ್ಲ, ಕಾವ್ಯ ಕಬ್ಬ. ಕವಿ ಕಬ್ಬಿಗ ಆಗುತ್ತಲ್ಲ ಆ ರೀತಿ. ಕವಿ ತದ್ಭವ ರೂಪ ಕಬ್ಬಿಗ. ತೊಳಲಾಡು ಪದದ ಅರ್ಥವೇನು? ತೋಳಲಾಡು ಅಲ್ಲ, ಇದು ತೊಳಲಾಡು. ಸರಿ ಉತ್ತರ ಒದ್ದಾಡು, ಕಷ್ಟಪಡು ಎನ್ನುವಂತ ಅರ್ಥ. ಗಿರಿಜಾ ಕಲ್ಯಾಣ ಕೃತಿಯ ಕರ್ತೃ ಯಾರು? ಸರಿ ಉತ್ತರ ಹರಿಹರ. ಹರಿಹರನ ಪ್ರಸಿದ್ಧ ಕೃತಿ ಇದು. ಈತ 12ನೇ ಶತಮಾನದ ಪ್ರಸಿದ್ಧ ರಗಳೆ ಕವಿ. ಹರಿಹರನ ರಗಳೆ ಕವಿ ಅಂತ ಕೂಡ ಕರೀತಾರೆ. ಈತನ ಈ ಒಂದು ಶಿವ ಪಾರ್ವತಿಯರ ವಿವಾಹವನ್ನು ವರ್ಣಿಸುವ ಕೃತಿಯೇ ಗಿರಿಜಾ ಕಲ್ಯಾಣ. ಇದು ಚಂಪು ಶೈಲಿಯಲ್ಲಿದೆ, ಚಂಪು ಶೈಲಿಯಲ್ಲಿ ಇರುವಂಥದ್ದು. ಪರಮೇಶ್ವರ ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ಗುಣಸಂಧಿ. ಬ ಗುಣಸಂಧಿ. ಪರಮ ಪ್ಲಸ್ ಈಶ್ವರ, ಪರಮೇಶ್ವರ. ಇದು ಗುಣಸಂಧಿ. ಕೈಗೊಂಬೆ
ಪದದ ಸಮಾಸ ಯಾವುದು? ಸರಿಯಾದ ಉತ್ತರ ಗಮಕ ಸಮಾಸ. ಅಂದರೆ ಕೈಯ ಪ್ಲಸ್ ಗೊಂಬೆ ಪೂರ್ವ ಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದದೊಂದಿಗೆ ಸೇರಿರುವಂಥ ಸಮಾಸವಿದು. ಆಕಾಶಕ್ಕೆ ಏಣಿ ಹಾಕು ಎನ್ನುವಂಥ ನುಡಿಗಟ್ಟಿನ ಅರ್ಥವೇನು? ಸರಿ ಉತ್ತರ ಆಪ್ಷನ್ ಬ, ಅಸಾಧ್ಯವಾದದಕ್ಕೆ ಆಸೆ ಪಡೋದು. ಸ್ಥಿರ ಪದದ ವಿರುದ್ಧಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಅಸ್ಥಿರ ಅಥವಾ ಛರ. ಚರಾಸ್ತಿ ಸ್ಥಿರಾಸ್ತಿ ಅಂತೀವಲ್ಲ ಅದು. ಸೌಂದರ್ಯ ಪದವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಭಾವವಾಚಕ. ಉನ್ಮತ್ತ ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ಬ, ಅನುನಾಸಿಕ ಸಂಧಿ. ಪತಾಕೆ ಎಂಬ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಸರಿ ಉತ್ತರ ಆ, ಧ್ವಜ. ವಿಜಯ ಪತಾಕೆ ಅಂತ ಹೇಳ್ತೀವಲ್ಲ ಅದು. ನಾಲ್ವಡಿ ಪದದ ಸಮಾಸ ಯಾವುದು? ಸರಿಯಾದ ಉತ್ತರ ನಾಲ್ವಡಿ, ದ್ವಿಗು ಸಮಾಸ. ಅಂದರೆ 4 ಎನ್ನುವಂತಹ ಸಂಖ್ಯಾವಾಚಕ ಬಂದಿದೆ, ಹಾಗಾಗಿ 4 ಪ್ಲಸ್ ಮಡಿ ನಾಲ್ವಡಿ. ಕೈಮುರಿ ಪದದ ಸಮಾಸ ಯಾವುದು? ಸರಿಯಾದ ಉತ್ತರ ಕ್ರಿಯಾ ಸಮಾಸ. ಇಸ್ ದ ರೈಟ್ ಆನ್ಸರ್. ಕೈಯನ್ನು ಪ್ಲಸ್ ಮುರಿ ಕೈಮುರಿ. ಕೈಯನ್ನು ಪ್ಲಸ್ ಮುರಿ. ವಿದ್ಯಾರ್ಥಿ ಪದದ ಸಂಧಿ ಯಾವುದು? ಸರಿಯಾದ ಉತ್ತರ ಬ, ಸವರ್ಣ ದೀರ್ಘ ಸಂಧಿ. ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ. ಸ್ನೇಹಿತರೆ, ಇದಾಗಿತ್ತು VAO ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕಡ್ಡಾಯ ಕನ್ನಡ ಪ್ರಮುಖ ಪ್ರಶ್ನೋತ್ತರಗಳು. ಸೊ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.